ಮಾಡ್ಕೊಂಡ್ಬಿಡ್ತೀವಿ ಅಂತ ಹೋಗ್ತಾರೆ. ಇನ್ನು ಮುಂದೆ ಯಾವ ಕ್ಯಾಪ್ಟಿವ್ ಇಲ್ಲ, ಹಂಗಾಗಕ್ಕೂ ಬಿಡೋದಿಲ್ಲ. ಕ್ಯಾಪ್ಟಿವ್ ಮನ್ಸಿರಲಿ, ಸ್ವಂತ ಗಣಿಗಾರಿಕೆ ಹೊಂದಿರಲಿ. ಆದರೆ ಗಣಿಗಾರಿಕೆಯನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇಲ್ಲಿನ ಸ್ಥಳೀಯರಿಗೆ ಅವಕಾಶ ಮಾಡಿಕೊಡ್ಬೇಕು. ವಿವಿಧ ಕೆಲಸಗಳು ಕೂಡ ಮಾಡಬೇಕು. ಇವತ್ತು ಮೈನ್ ಓನರ್ ಅಂದಮೇಲೆ ಎಲ್ಲ ಅವರೇ ಮಾಡ್ಕೊಳ್ಳೋಷ್ಟು ಇರ್ತದೆ, ಇಲ್ಲ ಅಂತಲ್ಲ. ಇಲ್ಲಿನ ಪರಿಸ್ಥಿತಿಗಳು ಕೂಡ ನೋಡಿ, ಈಗ ಸ್ಥಳೀಯರಿಗೆ ಸಹಾಯ ಮಾಡ್ಬೇಕನ್ನಂತ ಕೂಡ ಮನೋಭಾವನೆ ಇಟ್ಕೊಂಡು ಸ್ಥಳೀಯರಿಗೆ ಕೂಡ ಸಹಾಯ ಮಾಡಬೇಕು. ಇವೆಲ್ಲವೂ ನಮ್ಮ ಬೇಡಿಕೆಗಳು. ಈ ಬೇಡಿಕೆಗಳನ್ನು ಆದಷ್ಟು ಬೇಗ ಈಗ ನಾವು ಇದಾದಮೇಲೆ ತಮ್ಮ ಮುಖಾಂತರ ಪ್ರಚಾರ ಮಾಡಿ ನಾವೆಲ್ಲ ಇಂಡಸ್ಟ್ರಿಗಳಿಗೆ ಮನವಿ ಕೊಡ್ತೀವಿ. ನಾಳೆ ಚಾಲು ಮಾಡ್ತೀವಿ, ಎಲ್ಲ ಕಂಪನಿಗಳಿಗೆ ಕೊಡ್ತೀವಿ, ಇಂಡಸ್ಟ್ರಿಗಳಿಗೆ ಕೊಡ್ತೀವಿ. ಅವ್ರಿಗೊಂದು ಸಮಯ ನಿಗದಿಪಡಿಸ್ತೀವಿ. ಆ ನಿಗದಿತ ಸಮಯದಲ್ಲಿ ಹಂತವಾಗಿ ಇವ್ರ ಕಾರ್ಯರೂಪಕ್ಕೆ ಇವನ್ನ ತರಲೇಬೇಕು. ತರಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾಳ ಪ್ರತಿಭಟನೆ ಭಾಳ ಜೋರಾಗಿರ್ತದೆ. ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮುಖಾಂತರ ಇವೆಲ್ಲ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಮಸ್ಕಾರ. ಈಗ ಒಂದು ವಿಷಯ, ಅದೇ ರೀತಿಯಾಗಿ ಮಲ್ಲಿಕಾರ್ಜುನವರೇ ಮತ್ತು ಓಮಣ್ಣನವರೇ ಮತ್ತು ನಮ್ಮ ಶಂಕರಣ್ಣನವರೇ, ರಮೇಶ್ ಅವರೇ ಮತ್ತು ಮರ್ಸವಣ್ಣನವರೇ ಮತ್ತು ರಾಘವೇಂದ್ರವರೇ ಮತ್ತು ಫಕೀರಪ್ಪನವರೇ ಮತ್ತು ಇವರನ್ನದೇ ಎಲ್ಲ ಒಂದು ಟ್ರಾನ್ಸ್ಪೋರ್ಟ್ಗಳೇ ಮತ್ತು ಈ ಒಂದು ಸಭೆಗೆ ಹಾಜರಾಗಿರ್ತಕ್ಕಂಥ ದೃಶ್ಯ ಮಾಧ್ಯಮದವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಈ ಒಂದು ಸಭೆಗೆ ಸ್ವಾಗತ ಕೋರುತ್ತಾ, ಈ ಮುಂದಿನ ವಿಷಯಗಳನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಯಣ್ಣನವರು ನಡೆಸ್ಕೊಡ್ತಾರೆ. ಎಲ್ಲ ಕೂಲಂಕಷವಾಗಿ ಏನೇನು ನಾವು ಒಂದು ಲಿಖಿತ ರೂಪದಲ್ಲಿ ಮಾಡಿದ್ವಲ್ಲ ಆ ವಿಚಾರವಾಗಿ ಅವರು ಕೂಲಂಕಷವಾಗಿ ತಮ್ಮ ಮುಂದೆ ಇದು ವಿತರಿಸ್ತಾರೆ. ಅದನ್ನು ತಾವು ದಯಮಾಡಿ ದೃಶ್ಯ ಮಾಧ್ಯಮ ಮುಖಾಂತರ ಮತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಒಂದು ವಿಷಯನ ತಲುಪಿಸಬೇಕು. ತಾವೆಲ್ಲ ಬಂದಿದ್ರೆ ಆ ಕೆಲಸವನ್ನು ತಾವು ಮಾಡಬೇಕಂತ ತಮಗೂ ಕೂಡ ಸ್ವಾಗತ ಕೋರುತ್ತಾ ಈ ಒಂದು ಸಭೆಗೆ ನಮಸ್ಕಾರಗಳು ಹೇಳ್ತೀನಿ. ಒಂದು ಅಜೆಂಡಾವನ್ನು ಸಂಡೂರು ತಾಲೂಕು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ನಿಂದ ಮಾಡಿದ್ವಿ. ಸುಮಾರು ನಮ್ದು ಏನಂದರೆ 2024ರ ಇಂಡಸ್ಟ್ರಿಯಲ್ ಪಾಲಿಸಿ ಮತ್ತು MMDR ಆ್ಯಕ್ಟ್ ಪಾಲನೆ ಮಾಡಲೇಬೇಕು ಪ್ರತಿ ಫ್ಯಾಕ್ಟ್ರಿಗಳವರು, ಮೈನ್ಸ್ಗಳವರು ಅನ್ನುವಂಥದ್ದು ನಮ್ಮ ಅಜೆಂಡಾ. ಇಲ್ಲಿ ಏನಾಗ್ತದೆ ಅಂದರೆ, ಈ ಅದಿರು ಸಾಗಾಣಿಕೆ ದರದಲ್ಲಿ ಹೊಸಪೇಟೆ, ಬಳ್ಳಾರಿ ಮತ್ತು ಕೊಪ್ಪಳ ಸುತ್ತಮುತ್ತಲಿನ ಫ್ಯಾಕ್ಟ್ರಿಗಳು ಏನದಾವ, ಜಿಂದಾಲ್ ಫ್ಯಾಕ್ಟ್ರಿಯವರು ಯಾವ ರೀತಿ ದರ ನಿಗದಿಪಡಿಸಿ ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ಎಲ್ಲ ಫ್ಯಾಕ್ಟ್ರಿಗಳು ಕೂಡ ದರ ನಿಗದಿ ಮಾಡಬೇಕು. ಕಿಲೋಮೀಟ್ರ್ ಟನ್ ಮೇಲೆ ಅವರು ಏನು ಮಾಡ್ತಿದಾರಲ್ಲ ಆ ಕಿಲೋಮೀಟ್ರ್ ಟನ್ ಮೇಲೆ ದರ ನಿಗದಿಪಡಿಸಬೇಕು. ಜೊತೆಗೆ MMDR ಆ್ಯಕ್ಟ್ ನಿಯಮಗಳ ಪ್ರಕಾರ ಲಾರಿ ಮಾಲೀಕರಿಗೆ ಮತ್ತು ಸಾಗಾಣಿಕೆದಾರರಿಗೆ ಸಪ್ರೇಟ್ ದರ ನಿಗದಿ ಮಾಡಬೇಕು. ಸಪ್ರೇಟ್ ದರ ನಿಗದಿ ಮಾಡಬೇಕು. ಲಾರಿ ಮಾಲೀಕರ ದರ ಬೇರೆ, ಟ್ರಾನ್ಸ್ಪೋರ್ಟರ್ಗಳ ದರ ಬೇರೆ. ಆಮೇಲೆ ಸಂಡೂರು ತಾಲೂಕಿನಲ್ಲಿ ಈ ತಾಲೂಕಿನ ಗಣಿಗಳಿಂದ ಅದಿರು ಖರೀದಿಸಿದ ಯಾವುದೇ ಕಾರ್ಖಾನೆಗಳು ಇಲ್ಲಿವರೆಗೆ ಸ್ಥಳೀಯರಿಗೆ ಒಂದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಲ್ಲ, ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಿಲ್ಲ, ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ. ಇನ್ನು ಮುಂದೆ ಯಾವುದೇ ಕಾರ್ಖಾನೆಗಳಿರಲಿ ಸಂಡೂರು ತಾಲೂಕಿನ ಹಿತದೃಷ್ಟಿಯಿಂದ ಇವೆಲ್ಲಕ್ಕೂ ಆದ್ಯತೆ ಕೊಡಲೇಬೇಕು ಅವರು. ಜೊತೆಗೆ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಕಾರ್ಖಾನೆಗಳಲ್ಲಿ ಉದ್ಯೋಗ ಕಲ್ಪಿಸಿಕೊಡ್ಬೇಕು ಖಂಡಿತವಾಗ್ಲೂ. ಆಮೇಲೆ ಸಂಡೂರು ತಾಲೂಕಿನ ಟ್ರಾನ್ಸ್ಪೋರ್ಟರ್ಗಳಿಗೆ ಅದಿರು ಸಾಗಾಣಿಕೆ ಮಾಡೋಕೆ ಕಡ್ಡಾಯವಾಗಿ ಆದ್ಯತೆ ನೀಡಬೇಕು. 100% ಇಲ್ಲಿನ ಮೈನ್ಸ್ಗಳಲ್ಲಿ ತಗೊಂಡಿರ್ತಕ್ಕಂಥದ್ದು ನಮಗೆ ಕೊಡಬೇಕು. ಯಾಕಂದ್ರೆ ಹೊಸಪೇಟೆ, ಬಳ್ಳಾರಿನಲ್ಲಿ ಕೂಡ ಮೈನ್ಸ್ಗಳಿದಾವೆ. ನಾವು ಅಲ್ಲಿ ಟ್ರಾನ್ಸ್ಪೋರ್ಟ್ ಕೇಳಕ್ ಹೋಗಿಲ್ಲ. ಅಲ್ಲಿನ ಸ್ಥಳೀಯರು ಇರ್ತಾರೆ, ಅವರು ಮಾಡಲಿ ಅಂತೇಳಿ ನಾವು ನಮ್ಮ ಮೈನ್ಸ್ಗಳಿಂದ ಆಗಿರ್ತಕ್ಕಂಥದ್ದು ನಾವು ಕೇಳ್ತಾ ಇದೀವಿ. ಕಡ್ಡಾಯವಾಗಿ ನಮಗೆ ಕೊಡಲೇಬೇಕು. ಸಂಡೂರು ತಾಲೂಕಿನ ಗಣಿಗಳಿಂದ ಖರೀದಿಸಿದ ಅದಿರು ಈ ಹೊರ ಜಿಲ್ಲೆಗಳ ಕಾರ್ಖಾನೆಗಳಿಗೆ ಸಾಗಿಸಲು ಪೂರಾ ಸಂಡೂರು ತಾಲೂಕಿನ ಸಾಗಾಣಿಕೆದಾರಿಗೆ ಕೊಡಬೇಕು. ಆಮೇಲೆ ಅದಿರು ಸಾಗಾಣಿಕೆ ಮಾಡಿದ ಮೇಲೆ ಬಿಲ್ಗಳಲ್ಲಿ ಬಹಳ ವ್ಯತ್ಯಾಸ ಆಗ್ತದೆ. ಕೆಲವು ಫ್ಯಾಕ್ಟ್ರಿ 30 ದಿವಸ ಅಂತ ವರ್ಕ್ ಆರ್ಡರ್ ಕೊಡ್ತಾರೆ, 45 ದಿವಸ ಕೊಡ್ತಾರೆ, 3 ತಿಂಗಳಾದ್ರೂ ಪೇಮೆಂಟ್ ಕೊಡೋದಿಲ್ಲ. ಅಂಥವ್ರು ನಾವೇನು ಬಿಲ್ ಸಬ್ಮಿಟ್ ಮಾಡ್ತೀವಿ, ಬಿಲ್ ಸಲ್ಲಿಸಿದ 30 ದಿನಗಳ ಒಳಗಾಗಿ ಬಿಲ್ ಪಾವತಿ ಕೊಡಬೇಕು. ಆಮೇಲೆ ಈ ಹಿಂದೆ ಈ ಹೊರ ಜಿಲ್ಲೆಗಳ ಮತ್ತು ಹೊರ ತಾಲೂಕುಗಳ ಅದಿರು ಸಾಗಾಣಿಕೆದಾರರು ಸ್ಥಳೀಯ ಲಾರಿ ಮಾಲೀಕರಿಗೆ ಸರಿಯಾದ ದರ ನೀಡಿಲ್ಲ, ನಿಗದಿತ ಸಮಯದಲ್ಲಿ ಲಾರಿ ಮಾಲೀಕರಿಗೆ ಹಣ ಸಂದಾಯ ಮಾಡಿಲ್ಲ, ತಮಗೆ ಬಂದ ಪ್ರಮಾಣದಲ್ಲಿ ಹೊರಗಿನ ಟ್ರಾನ್ಸ್ಪೋರ್ಟ್ಗಳೆಲ್ಲ ಇಲ್ಲಿವರೆಗೂ ನಡ್ಕೊಂಡಾರೆ. ಆಮೇಲೆ ಎಷ್ಟು ಬೇಕಷ್ಟು ಕಟಿಂಗ್ ಮಾಡಿ ಕೂಡ ಕೊಟ್ಟಾರೆ. ಪಾಪ ಲಾರಿ ಅವ್ರಿಗೆ ಪರ್ಸೆಂಟೇಜ್ಗಳು ಕಟ್ ಅಂತೇಳಿ ಸಿಕ್ಕಾಪಟ್ಟೆ ಪರ್ಸೆಂಟೇಜ್ ಕಟ್ ಮಾಡಿ ಕೊಟ್ಟಾರೆ. ತುಂಬ ತೊಂದರೆ ಆಗ್ಯಾವ. ಇಲ್ಲಿಂದ ಒಂದು ಟ್ರಿಪ್ ಹೊಡೆದಿರ್ತಕ್ಕಂಥ ಸಿಂಗಲ್ ಓನರ್ಗಳು ಹೊಸಪೇಟೆ, ಬಳ್ಳಾರಿಗೆ ಒಂದು ಟ್ರಿಪ್ ಸೀಟ್ ತಗೊಂಡೋಗಿ ಅವ್ರ ಆಫೀಸ್ಗಳು ಸಿಗಲಾರ್ದಂಗೆ ಅಗ್ಲೆಲ್ಲ ಕಾದು ಉಪವಾಸ ವಾಪಸ್ ಬಂದಿರತಕ್ಕಂಥವು ಅದಾವೆ. ಇನ್ನು ಮುಂದೆ ಆ ರೀತಿ ಆಗಕ್ಕೆ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಅಂಥ ಟ್ರಾನ್ಸ್ಪೋರ್ಟರ್ಗಳಿಗೆ ಯಾವ ಫ್ಯಾಕ್ಟ್ರಿ ಕೂಡ ಕೊಡಬಾರ್ದು. ಕಡ್ಡಾಯವಾಗಿ ನಮ್ಮ ಟ್ರಾನ್ಸ್ಪೋರ್ಟರ್ಗಳೇ ಇರಲಿ. ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ವತಿಯಿಂದ ನಾವೇ ನಿರ್ಬಂಧ ಹಾಕ್ತೀವಿ. ಯಾವ ವ್ಯಕ್ತಿ ಟ್ರಾನ್ಸ್ಪೋರ್ಟ್ ಮಾಡಿ ಸರಿಯಾದ ರೇಟ್ ಲಾರಿಯರಿಗೆ ಕೊಡೋದಿಲ್ಲ, ಸರಿಯಾದ ಟೈಮ್ನಾಗ ಪೇಮೆಂಟ್ ಕೊಡೋದಿಲ್ಲ, ಅಂಥ ವ್ಯಕ್ತಿಗೆ ಟ್ರಾನ್ಸ್ಪೋರ್ಟ್ ಕೊಡಬಾರ್ದು ಅನ್ನೋಂಥದ್ದು ಅಸೋಸಿಯೇಷನ್ ವಾದ. ಆಮೇಲೆ ಸಂಡೂರು ತಾಲೂಕಿನ ಗಣಿಗಳಿಂದ ಅದಿರು ಖರೀದಿಸಿದ ಯಾವುದೇ ಕಾರ್ಖಾನೆಯವರು CSR ಚಟುವಟಿಕೆಗಳನ್ನು ಇವತ್ತಿಗೂ ಮಾಡ್ತಾ ಇಲ್ಲ. ಹೇಳಿದ್ರೆ ಮೈನ್ಸ್ ಮೇಲೆ ಹೇಳ್ತಾರೆ. ಇವತ್ತು ನಾವು ಅದಕ್ಕಾಗಿ 2024 ಇಂಡಸ್ಟ್ರಿಯಲ್ ಆ್ಯಕ್ಟ್ ಯಾಕೆ ಹೇಳ್ತೀವಿ ಅಂದರೆ
ಆ ಇಂಡಸ್ಟ್ರಿಯಲ್ ಆ್ಯಕ್ಟ್ ಹೇಳ್ತದೆ, MMDR ಆ್ಯಕ್ಟ್ ಹೇಳ್ತದೆ, ಅಲ್ಲಿ CSR ಅವೆಲ್ಲ ಶಿಕ್ಷಣ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಮಾಡ್ಬೇಕಂತೇಳಿ ಕಡ್ಡಾಯವಾಗಿ ಅದನ್ನು ಮಾಡಬೇಕು. ಆಮೇಲೆ ಸಂಡೂರು ತಾಲೂಕಿನ ಗಣಿ ಪ್ರದೇಶದಿಂದ ಹೊರಗಿನ ಕಾರ್ಖಾನೆಗಳಿಗೆ ಕಾರ್ಖಾನೆ ಮಾಲೀಕರು, ಲಾರಿ ಮಾಲೀಕರಿಗೆ ಅದೇ ಸಾಗಾಣಿಕೆದಾರ ಏನು ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ. ಕೆಲವು ಟ್ರಾನ್ಸ್ಪೋರ್ಟ್ಗಳು ಏನು ಮಾಡ್ತಾರೆ, ರೇಟ್ ಫಿಕ್ಸ್ ಮಾಡ್ಕೊಂಡು ತರ್ತಾರೆ. ಈ ರೇಟ್ ಫ್ಯಾಕ್ಟರ್ ಅಂತ ಲಾರಿಯರಿಗೆ ಲೆಟರ್ ಪ್ಯಾಡ್ ಹಾಕ್ತಾರೆ, ಪೇಮೆಂಟ್ ಕೊಡ್ಬೇಕಾದ್ರೆ ಕಡಿಮೆ ಕೊಟ್ಬಿಡ್ತಾರೆ. ಒಬ್ಬರಿಬ್ಬರು ಲಾರಿಯರ್ ಇದ್ರೆ ಹೆದರಿಸ್ತಾರೆ. ಆ ಥರ ಇನ್ನು ಮುಂದೆ ಯಾರು ಕೂಡ ಮಾಡಬಾರ್ದು. ಸಂಡೂರು ತಾಲೂಕಿನ ಗಣಿಗಳಿಂದ ತಮ್ಮ ಕಾರ್ಖಾನೆಗಳಿಗೆ ಲಾರಿಗಳ ಮುಖಾಂತರ ಅದಿರು ಸಾಗಣೆ ಮಾಡುವ ಸಂದರ್ಭದಲ್ಲಿ ಆ ಕಾರ್ಖಾನೆಗಳ ಮಾರ್ಗದಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ಶಬ್ದ ಮಾಲಿನ್ಯ, ಧೂಳು, ಪರಿಸರ ಮಾಲಿನ್ಯಗಳಿಂದ ಸಂಡೂರು ತಾಲೂಕಿನ ಜನತೆ ಅಸ್ತಮಾ, ಕಿಡ್ನಿ, ನರ ದೌರ್ಬಲ್ಯ ಇನ್ನಿತರ ಬಹಳಷ್ಟು ಕಾರಣಗಳಿಂದ ಬಳಲುತ್ತಿರ್ತಾರೆ. ರಸ್ತೆ ಅಪಘಾತಗಳಿಂದ ಸಾವು ನೋವು ಉಂಟಾಗ್ತವೆ. ಇದರ ಜವಾಬ್ದಾರಿ ಕೂಡ ಇಲ್ಲಿಯವರೆಗೆ ಯಾವ ಫ್ಯಾಕ್ಟರಿ ತಗೊಂಡಿಲ್ಲ. ಇನ್ನು ಮುಂದೆ ಈ ಎಲ್ಲ ಜವಾಬ್ದಾರಿಗಳಿಗೆ ಮೈನ್ಸ್ನವ್ರು ಎಷ್ಟು ಜವಾಬ್ದಾರಿ ಆಗ್ತಾರೋ ಫ್ಯಾಕ್ಟರಿ ಕೂಡ ಅಷ್ಟೇ ಜವಾಬ್ದಾರಿಗಳನ್ನು ತಗೋಬೇಕು. ಇಲ್ಲಿಯವರೆಗೂ ತಮ್ಮ ಕಾರ್ಖಾನೆಗಳಿಗೆ ಅದಿರು ಸಾಗಾಣಿಕೆ ಮಾಡುವ ಅದಿರು ಸಾಗಾಣಿಕೆದಾರರು ಸಂಡೂರು ಏನು ಗಣಿಬಾಧಿತ ಪ್ರದೇಶಗಳಿರತಕ್ಕಂಥ ಕಾರ್ಖಾನೆಗಳ ಸುತ್ತಮುತ್ತ ಇರೋರು ಯಾರು ಇಲ್ಲಿ ಎಲ್ಲ ಹೊರಗಿನವರೇ ಇರೋದು. ಇದರಿಂದ ಇಲ್ಲಿನ ಸ್ಥಳೀಯರಿಗೆ ಅನ್ಯಾಯ ಆಗ್ತಿರೋದು. ತಮ್ಮ ಕಾರ್ಖಾನೆಗೆ ಸ್ಥಳೀಯ ಸಮಸ್ಯೆಗಳನ್ನು ಚರ್ಚೆ ಮಾಡೋಕೆ ಈಗೇನು ನಮ್ಮ ಸಮಸ್ಯೆಗಳಿದ್ದಾವೆ, ನಾವು ಚರ್ಚೆ ಮಾಡ್ಬೇಕು. ಸ್ಥಳೀಯ ಸಮಸ್ಯೆಗಳದು ಇಲ್ಲಿ CSRದಿರಲಿ, ಟ್ರಾನ್ಸ್ಪೋರ್ಟ್ದಿರಲಿ, ಮೂಲಭೂತ ಸೌಲಭ್ಯಗಳದಿರಲಿ, ಹೆಲ್ತ್ ಎಜುಕೇಷನ್ದಿರಲಿ ನಾವು ಚರ್ಚೆ ಮಾಡ್ತೀವಿ ಅಂತ ಫ್ಯಾಕ್ಟ್ರಿಗಳು ತಕ್ಕ ಹೋದಾಗ ನಮಗೆ ಸಿಗೋದೇ ಇಲ್ಲ. ಅಡ್ಮಿನಿಸ್ಟ್ರೇಷನ್ನವರು ಸೆಕ್ಯೂರಿಟಿಗಳ ಮುಖಾಂತರನೇ ಮಾತಾಡಿಸಿ ಕಳಿಸ್ತಾರೆ. ಸೆಕ್ಯೂರಿಟಿಗಳ ಮುಖಾಂತರನೇ ನಮ್ದು ಏನು ರಿಕ್ವೆಷನ್ ಇರ್ತದೆ, ಮನವಿ ಇರ್ತದೆ ತಗೊಳ್ತಾರೆ. ಇನ್ನು ಮುಂದೆ ಆ ಥರ ಆಗಬಾರ್ದು. ಯಾವ ನಮ್ಮ ಕಾರ್ಖಾನೆಗೆ ಹೋಗಿರ್ತಕ್ಕಂಥ ಸಂಘದ ಪದಾಧಿಕಾರಿಗಳಿರಲಿ, ಗ್ರಾಮದ ಮುಖಂಡರಿರಲಿ, ವಿವಿಧ ಯಾರೇ ಸಂಘ ಸಂಸ್ಥೆಗಳಿರಲಿ, ಆ ಅಡ್ಮಿನಿಸ್ಟ್ರೇಷನ್ನರು ಗೌರವಪೂರ್ವಕವಾಗಿ ಬಂದು ಅವ್ರನ್ನ ಕೂಡಿಸ್ಕೊಂಡು ಆ ಸಮಸ್ಯೆ ಚರ್ಚಿಸಿ ಅವ್ರ ಮನವಿ ಸ್ವೀಕಾರ ಮಾಡಿ ವಾಪಸ್ ಕಳಿಸ್ಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ. ಆಮೇಲೆ ಈಗ ಯಾವುದೇ ಕಾರ್ಖಾನೆ ಇರಲಿ, ಸ್ವಂತ ಗಣಿಗಾರಿಕೆ ಹೊಂದಿದ್ದಲ್ಲಿ ತಿಂಗಳ ಒಂದು ಸ್ಟೇಷನ್ನಲ್ಲಿ ಮೀಟಿಂಗ್ ಆಯಿತು. ಎಲ್ಲ ಟ್ರಾನ್ಸ್ಪೋರ್ಟರ್ಸ್ ಮತ್ತು ಮೈನಿಂಗ್ ಮ್ಯಾನೇಜರ್ಗಳಿಗೆಲ್ಲ ಸಂಬಂಧಪಟ್ಟಂಗೆ ಮೀಟಿಂಗ್ ಆಗಿತ್ತು. ಆ ಮೀಟಿಂಗ್ನಲ್ಲಿ ನಿರ್ಧಾರ ಆಗಿತ್ತು, ಸ್ಥಳೀಯರಿಗೆ ನಾವು ಅತಿ ಹೆಚ್ಚು ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಲಾಂಗ್ ಮೂವ್ಮೆಂಟಿಗೆ ಸಂಬಂಧಪಟ್ಟಂಗೆ ಅಂತ ಹೇಳಿದ್ವಿ. ಅಲ್ಲಿಂದ ಇದುವರೆಗೂ ಜಾರಿ ಆಗಿಲ್ಲ ಅಂತೇಳಿ ನಿಮ್ಗೆ ಕೂಗಿದೆ. ಹೌದು, ಯಾಕೆ ಜಾರಿ ಆಗಿಲ್ಲ? ಇದರಲ್ಲಿ ಏನಾದರೂ ಬೇರೆಯವರ ಒತ್ತಡಕ್ಕೆ ಏನಾದರೂ ಮಣಿದಿಲ್ಲ? ಒತ್ತಡ ಲಾಬಿಗಳಿರೋದ್ರಿಂದನೇ ಜಾರಿ ಆಗಿಲ್ಲ. ಇನ್ನು ಮುಂದೆ ಹಾಗಾಗಬಾರ್ದು ಅಂತೇಳಿ ನಾವೊಂದು ಅಜೆಂಡಾವನ್ನು ತೀರ್ಮಾನ ಮಾಡಿದ್ದೀವಿ. ಒತ್ತಡ ಯಾರು ಸರ್? ನಾನು ಒತ್ತಡ ಯಾರ್ದಂತ ಹೇಳಕ್ ಬರೋದಿಲ್ಲ. ನಿಮ್ಮ ಹೋರಾಟ ಜಿಂದಾಲ್ ಹೊರತುಪಡಿಸಿದ್ದ ಜಿಂದಾಲ್ ಒಂದು ಸೇರಿದ್ದ. ಯಾಕಂದ್ರೆ ಟ್ರಾನ್ಸ್ಪೋರ್ಟರ್ನ ಜಿಂದಾಲಿಂದ ಹೊರಗೆ ಹಾಕಿದ್ರು ಕೆಲವು ಕ್ಯಾಪ್ಟಿವ್ ಮೈನ್ಸ್ಗಳಿಗೂ ಅವ್ರ ಸ್ವಂತ ಮೈನ್ಸು, ಸ್ವಂತ ಕಂಪ್ನಿ. ನಾವು ಅದ್ರಾಗ ಎಂಟ್ರಿ ಆಗೋದಿಲ್ಲ. ಅವರು ಬೇರೆ ಕಂಪ್ನಿಗಳಿಂದ ಏನು ಮೆಟೀರಿಯಲ್, ಬೇರೆ ಮೈನ್ಸ್ಗಳಿಂದ ಮೆಟೀರಿಯಲ್ ತೊಗೊಳ್ತಾರೆ, ಅದು ಕೂಡ ಸಂಬಂಧಪಡ್ತಿದ್ರಲ್ಲಿ ನಾವು ಅವ್ರ ವಿರುದ್ಧ ಕೂಡ ಇದೀವಿ. ಅವರು ಕೂಡ ಕೊಡ್ಬೇಕು ನಮಗೆ. ಈಗ ಅವ್ರ ಕ್ಯಾಪ್ಟಿವ್ ಮೈನ್ಸ್ನಲ್ಲೇ ಅವ್ರ ಸ್ವಂತ ಮೈನ್ಸು, ಸ್ವಂತ ಫ್ಯಾಕ್ಟ್ರಿ, ಅವ್ರ ತೀರ್ಮಾನಗಳು ತೊಗೊಂಡಾರೆ, ಅದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ನಾವು ಈಗೇನು ಲಾಂಗ್ ಮೂಮೆಂಟ್ಸ್ ನಮ್ಮ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಮೈನ್ಸ್ಗಳಿಂದ ಅದರ ಪರ್ಚೇಸ್ ಮಾಡ್ತಕ್ಕಂಥ ಯಾವುದೇ ಫ್ಯಾಕ್ಟ್ರಿಗಳಿರಲಿ ನಮಗೆ ಟ್ರಾನ್ಸ್ಪೋರ್ಟ್ ಕೊಡಬೇಕು. ನಮಗೆ ಈ ಎಲ್ಲ ಓದ್ಬಿಡ್ತು ಒಂದ್ಸರಿ, ಎಲ್ಲ ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಈಗ ನೀವು ಅವ್ರದೇ ಕಾರ್ಖಾನೆ ಅಂದ್ರೆ ಧೂಳು ಹೇಳಲ್ಲ, ಆಕ್ಸಿಡೆಂಟ್ ಆಗಲ್ಲ, ಏನು ತೊಂದರೆ ಆಗಲ್ಲ ಅಂತೀರಿ? ಅಲ್ಲ, ಆ ತೊಂದರೆ ಆಗಲ್ಲ ಅಂತ ಹೇಳಿಲ್ಲ. ಈ ನಿಯಮಗಳನ್ನೆಲ್ಲ ಪಾಲಿಸ್ಬೇಕು. ನಮಗೆ ಟ್ರಾನ್ಸ್ಪೋರ್ಟ್ ಕೊಡ್ಲೇಬೇಕಂತ ಕೇಳಂತ ಹಕ್ಕು ನಮ್ಗೆ ಇರೋದಿಲ್ಲ. ಅವಾಗ ನಾವು CSR ನಲ್ಲಿ ಇರ್ತಕ್ಕಂಥ ಆಕ್ಟಿವಿಟೀಸ್ ಎಲ್ಲ ಈ ಜನಗಳಿಗೆ ಮಾಡಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗಲಾರ್ದಂಗ ಕೆಲಸ ಮಾಡಬೇಕು. ಜೊತೆಗೆ ನಮಗೆ ಟ್ರಾನ್ಸ್ಪೋರ್ಟ್ ಎಲ್ಲರಿಗೂ MMDR ಆಕ್ಟ್ ಎಲ್ಲರಿಗೂ ನಾವು ಜಿಂದಾಲ್ನರ್ ಸೇರಿಸಿ ಮಾತಾಡ್ತಾ ಇದೀವಿ. ಜಿಂದಾಲ್ನರ್ ಕೂಡ MMDR ಆಕ್ಟ್ ಫಾಲೋ ಅಪ್ ಮಾಡಬೇಕು. 2024 ಇಂಡಸ್ಟ್ರಿಯಲ್ ಆಕ್ಟ್ ಫಾಲೋ ಅಪ್ ಮಾಡ್ಬೇಕು ಅವರು ಕೂಡ. ಇದು ಜಿಂದಾಲ್ ಹೊರತುಪಡಿಸಿ ಅಲ್ಲ, ಟ್ರಾನ್ಸ್ಪೋರ್ಟ್ ಕ್ಯಾಪ್ಟಿವ್ ಮೈನ್ಸ್ಗಳಲ್ಲಿ ತೆಗೆದಿದ್ದಾರೆ ಅಂತ ಅಷ್ಟೇ ನಮ್ದು ಹೇಳ್ತಕ್ಕಂಥದ್ದು. ಅದು ಬಿಟ್ಟರೆ ಜಿಂದಾಲ್ ಅವರು ಕೂಡ ಮತ್ತೆ ಕ್ಯಾಪ್ಟಿವ್ ಮೈನ್ಸ್ಗಳಲ್ಲಿ ಕೂಡ ಕೊಡ್ಬೇಕನ್ನೋದೇ ನಮ್ಮ ವಾದ. ಯಾವುದೇ ಮೈನ್ಸ್ ಆಗಿರಲಿ, ಇಲ್ಲಿ ಸಾರ್ವಜನಿಕರು ಬದುಕಿರೋದು ಗಣಿಗಾರಿಕೆಯಿಂದ ಐತೆ, ಆ ಟ್ರಾನ್ಸ್ಪೋರ್ಟ್ಗಳಿಂದಿದೆ, ಲಾರಿಗಳಿಂದಿದೆ. ಈ ಲಾರಿಗಳಿಗೆ ಟ್ರಾನ್ಸ್ಪೋರ್ಟ್ಗಳಿಗೆ ಕೆಲಸ ಕೊಡಬೇಕನ್ನೋಂಥದ್ದೇ ನಮ್ಮ ವಾದ. ಎಲ್ಲ ಫ್ಯಾಕ್ಟ್ರಿಗಳು ಎಷ್ಟು ವರ್ಷದಿಂದ ಈ ಸಮಸ್ಯೆ ಉದ್ಭವ ಆಗಿದೆ? ಸುಮಾರು ವರ್ಷಗಳಿಂದ ಇದೆ. ಅದು ನಿನ್ನೆ ಇವತ್ತಿಂದಲ್ಲ. ನಾವು 2022ರಲ್ಲಿ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮಾಡಿದಾಗಲಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಇಲ್ಲಿವರೆಗೂ ಫಲಪ್ರದ ಆಗಿಲ್ಲ. ಇಷ್ಟು ವರ್ಷ ಸುಮ್ಮನೆ ಇದ್ರೆ ಸುಮ್ಮನೆ ಅದೀವಿ, ಹೋರಾಟ ಮಾಡ್ಕೊಂಡೇ ಇದೀವಿ, ಸುಮ್ಮನೆ ಇಲ್ಲ, ಆಗ್ತಾ ಇಲ್ಲ. ಈಗ ಜಾಗೃತರಾಗಿವಿ. ಈಗ ಎಲ್ಲ ಟ್ರಾನ್ಸ್ಪೋರ್ಟರ್ ಜಾಗೃತರಾಗಿ ಒಕ್ಕಟ್ಟಾಗಿ ಈಗ ಸಮಸ್ಯೆ ಆಗಿದೆ. ಸಾರ್ವಜನಿಕ ಸಮಸ್ಯೆಗಳದಾವ, ತೊಂದರೆಗಳದಾವ. ಹೋರಾಟ ಎಲ್ಲವರೆಗೂ ಇರುತ್ತೆ ಸರ್? ಹೋರಾಟ ಎಲ್ಲವರೆಗೂ ಇರುತ್ತೆ. ನಮ್ಮ ಈ ಎಲ್ಲ ನಮ್ಮ ನಿಯಮ ಏನು ನಮ್ಮ ಅದಾವ, ನಮ್ಮ ಅಜೆಂಡಾ ಏನಿದೆ, ನಮ್ಮ ಬೇಡಿಕೆಗಳೇನಿದಾವೆ, ಇವು ಸಕ್ಸಸ್ ಆಗೋವರೆಗೂ ಹೋರಾಟ ಮಾಡಿ.
ತಾಲೂಕಿನಲ್ಲಿ ಸುಮಾರು 200 ಜನ ಟ್ರಾನ್ಸ್ಪೋರ್ಟ್ ರಿಜಿಸ್ಟರ್ಡ್ ರಿಜಿಸ್ಟರ್ಡ್